ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಗೌಡ. ಪರ್ಸ್ನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್, ಬಿಸ್ನೆಸ್ ಲೋನ್ ಮತ್ತು ವೆಹಿಕಲ್ ಲೋನ್ಸ್ ಈ ಥರ ಲೋನ್ಗಳನ್ನು ತೊಗೊಂಡಿದ್ದಾಗ 2 EMI ಮತ್ತು 3 EMI ಇಲ್ಲ NPA ಆದ ಸಮಯದಲ್ಲಿ ಕೂಡ ನಮಗೆ ಯಾವುದೇ ರಿಕವರಿ ಏಜೆಂಟ್ಗಳು ನಮಗೆ ಬೆದರಿಕೆಯನ್ನು ಹಾಕೋ ರೂಲ್ಸ್ ಇಲ್ಲವೇ ಇಲ್ಲ. RBI ಮೂಲಕ RBI ಹೊಸ ಗೈಡ್ಲೈನ್ಸನ್ನು ಕೊಟ್ಟಿದೆ. ಆ ಗೈಡ್ಲೈನ್ಸ್ ಮೂಲಕ ಯಾವ ರಿಕವರಿ ಏಜೆಂಟ್ಸ್ ಕೂಡ EMI ಕಟ್ಟಕ್ಕಾಗದೇ ಇರೋರನ್ನ ಯಾವುದೇ ಥ್ರೆಟನಿಂಗು, ಹರಾಸ್ಮೆಂಟು ಏನು ಮಾಡಲೇಬಾರದು. ಇನ್ ಕೇಸ್ ಅವರು ಏನಾದರೂ ಮಾಡಿದರೆ ಆ ಥರ ಅದು ಕಾನೂನಿನ ವಿರುದ್ಧವಾಗಿ ನೀವು ಅವರ ಮೇಲೆ ದೂರನ್ನು ಕೊಡಬಹುದು. ದೂರು ಕೊಟ್ಟ ಸಮಯದಲ್ಲಿ ನೀವು ಅವರ ಬಗ್ಗೆ ಅವರ ರೆಕಾರ್ಡಿಂಗ್ಸ್ ಮತ್ತು ವಿಡಿಯೋ ರೆಕಾರ್ಡಿಂಗ್ಸು ಇಲ್ಲ ಆಡಿಯೋ ರೆಕಾರ್ಡಿಂಗ್ಸು ಯಾವುದೇ ತರಹದ ನೀವು ಅದರ ಪ್ರೂಫನ್ನು ನೀವು ಅವರಿಗೆ ಸಬ್ಮಿಟ್ ಮಾಡಬೇಕು. ನೀವು RBI ಆ ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ನಿರ್ಣಯ ಮಾಡ್ಕೋಬಹುದು. ನಿಮಗೆ ಪದೇ ರಿಕವರಿ ಏಜೆನ್ಸಿಂದ ಮತ್ತು ಬ್ಯಾಂಕಿಂದ ನಿಮಗೆ ಅನ್ನೋನ್ ನಂಬರ್ಸ್ಗಳಿಂದ ಕಾಲ್ ಬರ್ತಾ ಇದ್ದರೆ ಆ ಕಾಲನ್ನು ನೀವು ಏನು ಮಾಡಬೇಕಂದ್ರೆ ರೆಕಾರ್ಡಿಂಗ್ ಮಾಡ್ಕೋಬೇಕು ಸ್ನೇಹಿತರೆ. ರೆಕಾರ್ಡಿಂಗ್ ಮಾಡುವುದರಿಂದ ನೀವು ಈ ಪ್ರೂಫನ್ನು ನಿಮ್ಮ ಕೋರ್ಟು ಮತ್ತು ಅಡ್ವೊಕೇಟ್ ಹಾಗೂ ಪೊಲೀಸ್ ಅವರ ಹತ್ರ ಈ ರೆಕಾರ್ಡಿಂಗ್ಸ್ನ ನೀವು ಸಬ್ಮಿಟ್ ಮಾಡ್ಬೋದು. ಈ ಸಬ್ಮಿಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಪ್ರೂಫ್ ಸಿಗುತ್ತೆ. ನೀವು ಯಾವುದೇ ತಪ್ಪು ಮಾಡಿಲ್ಲ, ನಿಮ್ಮ ಪರಿಸ್ಥಿತಿಯ ಅನುಸಾರವಾಗಿ ನೀವು EMIನ ಕಟ್ಟಕ್ಕಾಗಿಲ್ಲ ಎಂದು ನೀವು ಪ್ರೂಫ್ ಮಾಡಬಹುದು. ಮತ್ತು ನಿಮಗೆ ಅವರು ಯಾವುದೇ ಬೆದರಿಕೆಯನ್ನು ಹಾಕುವ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಸೊ ನಾನು ಪೊಲೀಸ್ನ ಕರ್ಕೊಂಬರ್ತೀನಿ, ನೀವು ಕಟ್ಟಿಲ್ಲ ಅಂದರೆ ನೀವು ಜೈಲಿಗೆ ಹೋಗ್ತೀರಿ, ಇಲ್ಲ ನೀವು ಕಟ್ಟಲೇಬೇಕು, ನಿಮ್ಮ ಮನೆ ಹತ್ರ ಬರ್ತೀವಿ, 4-5 ಜನ ಬರೋದು, ಈ ಥರ ಯಾವುದೇ ರೂಲ್ಸ್ ಇಲ್ಲ ಸ್ನೇಹಿತರೆ. ಈ ಥರ ಯಾವುದೇ ರೂಲ್ಸ್ RBI ಕಡೆಯಿಂದ ಇಲ್ಲ. ಸೊ ಏನಾದರೂ ಬೆದರಿಸಿದರೆ, ಏನಾದರೂ ಹರಾಸ್ಮೆಂಟ್ ಮಾಡಿದ್ರೆ ನಿಮಗೆ ಅದನ್ನು ದಯವಿಟ್ಟು ನೀವು ಪೊಲೀಸರಿಗೆ ತಿಳಿಸಿ, ಇಲ್ಲ RBIಗೆ ತಿಳಿಸಿ. ಇಲ್ಲ ನಿಮಗೆ ಲೀಗಲಾಗಿ ನೀವು ನೋಡ್ಕೋತೀನಿ ಅಂದರೆ ನೀವು ನಿಮ್ಮ ಮನೆ ಹತ್ತಿರ ಇರುವ ವಕೀಲರು, ಅಡ್ವೊಕೇಟ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೀಗಲಾಗಿ ಏನೇನು ಪ್ರೊಸೀಜರ್ ಮಾಡಬೇಕು ಅನ್ನೋದನ್ನ ನೀವು ರೆಡಿ ಮಾಡಿ ನೀವು ಅವ್ರಿಗೆ ಅವ್ರಿಗೆ ಈ ಥರ ನಮಗೆ ಟೈಮ್ ಬೇಕು, ಸಾಲ ಕಟ್ಟೋದಕ್ಕೆ ಇವಾಗ ನಮಗೆ ಆಗ್ತಾಯಿಲ್ಲ, ಟೈಮ್ ಕೊಡಿ, ಇಲ್ಲ ನಮಗೆ ಕಟ್ಟೋದಕ್ಕೆ ಆಗ್ತಾಯಿಲ್ಲ, ನಮಗೆ ಸೆಟಲ್ಮೆಂಟ್ ಆಪ್ಷನ್ ಕೊಡಿ, ಆ ಥರ ನೀವೇನಾದರೂ ಅವ್ರನ್ನ ಹೋಗಿ ಬ್ರಾಂಚ್ ಮ್ಯಾನೇಜರ್ ಇಲ್ಲಾಂದರೆ ಝೋನಲ್ ಮ್ಯಾನೇಜರ್ ಅವ್ರ ಹತ್ರ ನೀವು ಈ ಥರ ಹೋಗಿ ಹೇಳಬೇಕು ಸ್ನೇಹಿತರೆ. ಅದನ್ನು ಬಿಟ್ಟು ನೀವು ಹೆದರಿ ಬೆದರಿ ಎಲ್ಲ ಇರಬಾರದು. ನಿಮಗೆ